ರಾಜ್ಯದಲ್ಲಿ ವಿಶ್ವದಲ್ಲಿ ಇವತ್ತು ಬಡವರ ಹೊಟ್ಟೆ ಮೇಲೆ ಮತ್ತೆ ಮತ್ತೆ ಹೊಡಿತಕ್ಕಂತ ಪ್ರಯತ್ನ ಇವತ್ತು ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಆಗ್ತಾ ಇದೆ. ಬಹುಶಃ ಅವರಿಗೆ ಯಾರು ಬಡವರ್ಗದವರು ನೆಮ್ಮದಿಯಾಗಿರೋದು ಅವರಿಗೆ ಇಷ್ಟ ಇಲ್ಲ ಅಂತ ಕಾಣ್ತಾ ಇದೆ. ಪದೇ ಪದೇ ಮಧ್ಯಮ ವರ್ಗದವರನ್ನ ಬಡವರನ್ನ ಅವರಿವತ್ತು ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಯಾವುದೇ ಕಾರಣಕ್ಕೂ ನಾವು ಉತ್ತಮರನ್ನಾಗಿ ಶ್ರೀಮಂತರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಪಣವನ್ನ ಇವತ್ತು ತೊಟ್ಟಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಕೂಡ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಬಂದಾಗಿನಿಂದನೂ ಕೂಡ ಇಲ್ಲಿವರೆಗೂ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಅನೇಕ ಯೋಜನೆಗಳನ್ನ ತರೋದ್ರ ಮುಖಾಂತರ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲತೆ ಮಾಡೋದ್ರ ಮುಖಾಂತರ ದೇಶದ ಪ್ರಗತಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಬಹುಶಃ ಕಳೆದ 2 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿ ಯೋಜನೆಗಳೇ ನಮ್ಮ ಸರ್ಕಾರದ ದೇವೋದ್ದೇಶವನ್ನ ಹೇಳುತ್ತೆ. ಮಹಿಳೆಯರ ಕೈಗೆ ನಾವು ಧನ ಸಹಾಯವನ್ನು ಕೊಡಬೇಕು, ಅವರನ್ನ ಶ್ರೇಯೋಭಿವೃದ್ಧಿಯನ್ನ ಮಾಡಬೇಕು, ಅವರ ಒಂದು ಆರ್ಥಿಕ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿ ಕೊಟ್ಟಂತ ಹಣವನ್ನ ನಾವು ಹೇಗ್ ಖರ್ಚು ಮಾಡಬೇಕು, ನಾವು ಯಾವ ರೀತಿ ಅವರನ್ನ ದುರ್ಬಲರಾಗಿ ಮಾಡಿಸ್ಬೇಕು ಅಂತ ಹೇಳಿ ಬಹುಶಃ ಬಿಜೆಪಿ ಬಹಳ ವ್ಯವಸ್ಥಿತವಾಗಿ ಇವತ್ತು ಲೆಕ್ಕಾಚಾರ ಹಾಕೊಂಡು ಗ್ಯಾಸಿನ ದರವನ್ನ ಏರಿಸಿದೆ. ಸಾಮಾನ್ಯವಾಗಿ ಇವತ್ತು ಬಿಜೆಪಿ ಸ್ನೇಹಿತರು ಹೇಳ್ತಾ ಇರ್ತಾರೆ ನಮ್ಮ ಮೋದಿ ಅವರು ವಿಶ್ವಗುರು ಅಂತ ಹೇಳಿ. ನಿಜವಾಗ್ಲೂ ಅವರು ವಿಶ್ವಗುರು ಆಗಿದ್ದೆ ಆದ್ರೆ ವಿಶ್ವದಲ್ಲಿ ನಡೀತಾ ಇರ್ತಕ್ಕಂತಹ ಈ ಒಂದು ಯಾಕೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಈ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಜಾಗರತೆ ಹರಾಜಾಗ್ತಾ ಇದೆ. ಇದನ್ನ ಯಾಕೆ ತಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇವತ್ತು ನಿಜವಾಗ್ಲೂ ವಿಶ್ವಗುರು ಆಗಿದ್ರೆ ಇವರ ಮಾತನ್ನ ಅಮೆರಿಕನೋ ಇಸ್ರೇಲೋ ಇರಾನೋ ಕೇಳೋದಾಗಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಈ ರೀತಿಯ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಾಚಿಕೆ ಆಗ್ಬೇಕು. ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯವನ್ನ ನಾವೆಲ್ಲರೂ ಹೋರಾಡಿ, ವಿಶೇಷವಾಗಿ ನಮ್ಮ ಪಕ್ಷ ಹೋರಾಡಿ ಇವತ್ತು ಸ್ವಾತಂತ್ರ್ಯವನ್ನ ಪಡ್ಕೊಂಡಿದೀವಿ. ನಮಗೆ ಮಾತನಾಡ್ಲಿಕ್ಕೆ ಹಕ್ಕಿದೆ, ದುಡಿಯುವ ಹಕ್ಕಿದೆ.